ನಮ್ಮ ಸಮಾಜದಲ್ಲಿ ದಿನ ದಿನಕ್ಕೂ ಹೆಣ್ಮಕ್ಳ ಮೇಲೆ ನಡೀತಾ ಇರುವಂತಹ ದೌರ್ಜನ್ಯ ಅತ್ಯಾಚಾರಗಳು ಹೆಚ್ಚಾಗ್ತಾನೆ ಇದೆ ಹೊರತು ಕಡಿಮೆ ಆಗ್ತಾ ಇಲ್ಲ. ಆದ್ರೆ ಮಾತೆಯರನ್ನ ಇವತ್ತು ದೇವಾನು ದೇವತೆಯರಿಗೆ ಹೋಲಿಸುವಂತ ದೇಶದಲ್ಲಿ ನಾವು ಬದುಕ್ತಾ ಇದ್ದೀವಿ. ಆದ್ರೆ ಹೆಣ್ಮಕ್ಳ ಪರಿಸ್ಥಿತಿ ಏನಿದೆ ಇವತ್ತು, ಯಾಕೆ ಹೆಣ್ಮಕ್ಳ ಮೇಲೆ ಈ ರೀತಿಯಾದಂತಹ ಅತ್ಯಾಚಾರ, ದೌರ್ಜನ್ಯಗಳು, ಅನ್ಯಾಯಗಳು ನಡೀತಾ ಇದೆ ಅನ್ನೋದು ನಮ್ಮೆಲ್ಲರ ಮನಸ್ಸಲ್ಲಿ ಮೂಡಬೇಕಾಗಿರೋ ಪ್ರಶ್ನೆ ಆಗಿದೆ. ನಿಜವಾಗ್ಲೂ ಇದು ಅಮಾನವೀಯ ಘಟನೆ ಹಾಗೂ ಒಂದು ವಿಕೃತ ಸಮಾಜದಲ್ಲಿ ನಾವು ಬದುಕ್ತಾ ಇದ್ದೀವಿ ಅನ್ನೋದಕ್ಕೆ ಉದಾಹರಣೆ. ಈ ತರ ಘಟನೆಗಳು ಸಾಕಷ್ಟು ನಾವು ದಿನ ದಿನಕ್ಕೂ ನೋಡ್ತಾ ಇದ್ದೀವಿ. ನಾವು ನಿಜವಾಗ್ಲೂ ಒಂದು ನಾಗರಿಕ ಸಮಾಜದಲ್ಲಿ ಬದುಕ್ತಾ ಇದೀವ ಅನ್ನೋ ಪ್ರಶ್ನೆ ಬರುತ್ತೆ ನಮಗೆ. ಈ 41 ವರ್ಷದ ಮಹಿಳೆ ಮೇಲೆ ಅಷ್ಟು ಜನ ಸೇರಿ ಗುಂಪು ಅತ್ಯಾಚಾರ ಮಾಡಿದ್ದಾರೆ, ಅವರನ್ನ ಅರೆಸ್ಟ್ ಮಾಡಿದ್ದಾರೆ ಹಾಗೂ ಮಹಿಳೆಯನ್ನ ಕೂಡ ವೈದ್ಯಕೀಯ ತಪಾಸಣೆಗೆ ಒಳಪಡಿಸಿದ್ದಾರೆ. ಆದ್ರೆ ಇಂತಹ ಕೃತ್ಯ ಆದಾಗ ಇವತ್ತು ನಮ್ಮ ಸಮಾಜ ಹಾಗೂ ಆ ಮಹಿಳೆಯ ಸಂಬಂಧಿಕರು ಪ್ರತಿಯೊಬ್ರು ಕೂಡ ಅವರಿಗೆ ಹೆಗಲು ಕೊಟ್ಟು ನಿಂತ್ಕೊಳ್ಬೇಕಾಗಿರುವಂತ ಜವಾಬ್ದಾರಿ ನಮ್ಮ ಮೇಲಿದೆ. ಹಾಗೆ ಆ ಮಹಿಳೆ ಕೂಡ ಏನು ಅವ್ರ ಮೇಲೆ ಅನ್ಯಾಯ ಆಗಿದೆ ಅದನ್ನ ವಿರೋಧಿಸ್ಬಿಟ್ಟು ಕಂಪ್ಲೇಂಟ್ ಕೊಟ್ಟಿರುವಂತದ್ದು ನಿಜವಾಗ್ಲೂ ಸಾಕಷ್ಟು ಹೆಣ್ಣು ಮಕ್ಕಳಿಗೆ ಅದೊಂದು ಉದಾಹರಣೆ ಆಗಿದೆ. ಇವತ್ತು ನಮ್ಮ ಸಮಾಜದಲ್ಲಿ ದಿನ ದಿನಕ್ಕೂ ಹೆಣ್ಮಕ್ಳ ಮೇಲೆ ನಡೀತಾ ಇರುವಂತಹ ದೌರ್ಜನ್ಯ ಅತ್ಯಾಚಾರಗಳು ಹೆಚ್ಚಾಗ್ತಾನೆ ಇದೆ ಹೊರತು ಕಡಿಮೆ ಆಗ್ತಾ ಇಲ್ಲ. ಇದಕ್ಕೆಲ್ಲ ನಾವು ಕಾರಣ ಹುಡುಕ್ತಾ ಹೋದ್ವಿ ಅಂತಂದ್ರೆ ನಮ್ಮ ಸಮಾಜದಲ್ಲಿ ಇವತ್ತು ನಾವು ರಾಕೆಟ್ ಸೈನ್ಸ್ ನ ನೋಡ್ತಾ ಇದೀವಿ, ನಾವು ಟೆಕ್ನಾಲಜಿನ ನೋಡ್ತಾ ಇದೀವಿ, ಬೇರೆ ಗ್ರಹಗಳಲ್ಲಿ ಹೋಗಿ ಜೀವಿಸುವಂತಹ ಎಲ್ಲಾ ಲಕ್ಷಣಗಳನ್ನ ಕೂಡ ಕಂಡುಹಿಡಿತಾ ಇದ್ದಾರೆ ನಮ್ಮ ಸೈಂಟಿಸ್ಟ್ಗಳು. ಆದ್ರೆ ಮಾತೆಯರನ್ನ ಇವತ್ತು ದೇವಾನು ದೇವತೆಯರಿಗೆ ಹೋಲಿಸುವಂತ ದೇಶದಲ್ಲಿ ನಾವು ಬದುಕ್ತಾ ಇದ್ದೀವಿ. ಆದ್ರೆ ಹೆಣ್ಮಕ್ಳ ಪರಿಸ್ಥಿತಿ ಏನಿದೆ ಇವತ್ತು, ಯಾಕೆ ಹೆಣ್ಮಕ್ಳ ಮೇಲೆ ಈ ರೀತಿಯಾದಂತಹ ಅತ್ಯಾಚಾರ, ದೌರ್ಜನ್ಯಗಳು, ಅನ್ಯಾಯಗಳು ನಡೀತಾ ಇದೆ ಅನ್ನೋದು ನಮ್ಮೆಲ್ಲರ ಮನಸ್ಸಲ್ಲಿ ಮೂಡಬೇಕಾಗಿರೋ ಪ್ರಶ್ನೆ ಆಗಿದೆ. ಇವತ್ತು ಹೆಣ್ಮಕ್ಳು ಎಷ್ಟೇ ಎಜುಕೇಶನ್ ತಗೊಂಡ್ರು ಕೂಡ, ನಮ್ಮ ಸಮಾಜದಲ್ಲಿ ಎಷ್ಟೇ ಮಾಡರ್ನ್ ಟೆಕ್ನಾಲಜೀಸ್ ಬಂದ್ರೂ ಕೂಡ ಇವತ್ತು ಹೆಣ್ಮಕ್ಳನ್ನ ನೋಡ್ತಕ್ಕಂಥ ದೃಷ್ಟಿಕೋನ ಬದಲಾಗಿಲ್ಲ. ಇವತ್ತು ಆಸಿಡ್ ಅಟ್ಯಾಕ್ ಆಗಿರ್ಬೋದು, ಬಾಲ್ಯ ವಿವಾಹಗಳ ಸಂಖ್ಯೆ ಹೆಚ್ಚಾಗಿರ್ಬೋದು, ಇವತ್ತು ಪ್ರೀತಿಗೆ ಒಪ್ಪಿಲ್ಲ ಅಂತಹ ತುಂಡು ಕತ್ತರಿಸಿ ಇವತ್ತು ಫ್ರಿಡ್ಜ್ ಅಲ್ಲಿ ಇಟ್ಟಿರೋಂಥ ಇನ್ಸಿಡೆಂಟ್ಸ್ ನಾವು ನೋಡ್ತಾ ಇದ್ದೀವಿ. ಅಷ್ಟೇ ಯಾಕೆ ಇವತ್ತು ನಮ್ಮ ಗವರ್ನಮೆಂಟ್ಸು ಕೂಡ ಇವತ್ತು ಅತ್ಯಾಚಾರಿಗಳು ಹೊರಗಡೆ ಬಂದಾಗ ಅವ್ರಗಳಿಗೆ ಹಾರ ಹಾಕಿ ಮೆರವಣಿಗೆ ಮಾಡಿರುವಂತ ಎಷ್ಟೋ ಪ್ರಕರಣಗಳನ್ನ ನಾವು ನೋಡ್ತಾ ಇದ್ದೀವಿ ಪ್ರಸಕ್ತ ದಿನಗಳಲ್ಲಿ. ಇವತ್ತು ನಮ್ಮ ಸರ್ಕಾರ ಇವತ್ತು ಜನಸಾಮಾನ್ಯರನ್ನ ಆಳುವಂತ ಸರ್ಕಾರ ಇವತ್ತು ಹೆಣ್ಣು ಮಕ್ಕಳಿಗೆ ರಕ್ಷಣೆಯನ್ನ ಕೊಡೋದ್ರಲ್ಲಿ ಬಹಳ ಹಿಂದುಳಿದಿದೆ ಹಾಗೂ ಫೇಲ್ ಆಗಿದೆ. ಇದರಲ್ಲಿ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಅನ್ನೋದು ಇವತ್ತು ಸರ್ಕಾರದ ಆದ್ಯ ಕರ್ತವ್ಯ ಆಗ್ಬೇಕಾಗಿದೆ. ಇವತ್ತು ಸ್ತ್ರೀ ಭ್ರೂಣ ಹತ್ಯೆ ಅಂತದ್ದು, ಬಾಣಂತಿಯರ ಸಾವಾಗಿರ್ಬೋದು, ಇವತ್ತು ಸಾಕಷ್ಟು ಹೆಣ್ಣು ಮಕ್ಕಳ ಮೇಲೆ ನಡೀತಕ್ಕಂಥ ದೌರ್ಜನ್ಯ ಅತ್ಯಾಚಾರಗಳಾಗಿರ್ಬೋದು, ಪ್ರಕರಣಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಆದ್ರೆ ಅದು ಇತ್ಯರ್ಥ ಆಗ್ತಾ ಇರೋವಂಥ ರೇಷಿಯೋ ಕೂಡ ಕಡಿಮೆ ಕೂಡ ಆಗ್ತಾ ಇದೆ. ಇವತ್ತು ಬೆಳಕಿಗೆ ಬರುವಂತ ಪ್ರಕರಣಗಳು ಕೇವಲ ಬೆರಳೆಣಿಕೆಯಷ್ಟು ಅಂತ ಅನ್ಸ್ಬೋದು, ಆದ್ರೆ ಬೆಳಕಿಗೆ ಬರ್ದೇ ಇರುವಂತ ಪ್ರಕರಣಗಳು ಅದರ 3ರಷ್ಟು, 10ರಷ್ಟು, 100ರಷ್ಟು ಇದೆ ನಮ್ಮ ಸಮಾಜದಲ್ಲಿ. ಇವತ್ತಿನ ಸಮಾಜದಲ್ಲಿ ಎಲ್ಲಿ ಇವತ್ತು ವಿದ್ಯಾರ್ಥಿ, ಯುವ ಜನರು ಪ್ರತಿಯೊಬ್ಬರು ಕೂಡ ಅವರು ಶಿಕ್ಷಣ ಉಚಿತವಾಗಬೇಕಾಗಿತ್ತು, ಉದ್ಯೋಗಸ್ಥ ಕೈಗಳಿಗೆ ಇವತ್ತು ಕೆಲಸ ಸಿಗಬೇಕಾಗಿತ್ತು. ಅಂತಹ ವಿದ್ಯಾರ್ಥಿ ಯುವ ಜನರನ್ನ ಇವತ್ತು ಇಂಟರ್ನೆಟ್, ಪೋರ್ನ್ ಸೈಟ್ಸ್, ಅಶ್ಲೀಲ ವಿಡಿಯೋ, ಅಶ್ಲೀಲ ಸಿನಿಮಾ, ಸಾಹಿತ್ಯಗಳನ್ನ ನೋಡೋದ್ರಲ್ಲಿ ಇವತ್ತು ಗವರ್ನಮೆಂಟ್ ಪ್ರಜ್ಞಾಪೂರ್ವಕವಾಗಿ ಅವ್ರಗಳನ್ನ ಹಾಳು ಮಾಡ್ತಾ ಇದೆ. ಇವತ್ತು ಇಂಥ ಅಶ್ಲೀಲ ಸಿನಿಮಾ, ಸಾಹಿತ್ಯ ಇದೆಲ್ಲದನ್ನು ಕೂಡ ಬ್ಯಾನ್ ಮಾಡಬೇಕಾಗಿರುವಂಥ ಗವರ್ನಮೆಂಟೇ ವಿಧಾನಸೌಧಗಳಲ್ಲಿ ಇವತ್ತು ಅಂತಹ ವಿಡಿಯೋಸ್ಗಳನ್ನ ನೋಡ್ಬಿಟ್ಟು ಹನಿ ಟ್ರಾಪ್ಗಳಲ್ಲಿ ಸಿಕ್ಕಾಕೊಂಡ್ಬಿಟ್ಟು ಇವತ್ತು ಅವ್ರಗಳ ಹೆಸರುವಾಸಿ ಆಗ್ತಾ ಇದೆ. ಈ ಅಪರಾಧಿಗಳು ಏನಿದ್ದಾರೆ, ಸೊ ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ಅತ್ಯಾಚಾರಗಳನ್ನ ನಡೆಸುವಂತ ಅಪರಾಧಿಗಳಿಗೆ ಇವತ್ತು ತುಂಬಾ ಸ್ಟ್ರಿಂಜೆಂಟ್ ಪನಿಷ್ಮೆಂಟ್ಸ್ನ ಕೊಡಬೇಕಾಗಿದೆ. ಇವತ್ತು ಪನಿಷ್ಮೆಂಟ್ ಯಾವ ರೀತಿ ಇರಬೇಕು ಅಂತಂದ್ರೆ, ಮುಂದೆ ಅಂತಹ ಅಪರಾಧಗಳು ಕೂಡ ಮಾಡ್ಲಿಕ್ಕೂ ಕೂಡ ಸಮಾಜದಲ್ಲಿ ಯಾರು ಕೂಡ ಯೋಚನೆ ಮಾಡೋಕ್ಕೂ ಭಯ ಪಡಬೇಕು. ಸೊ ಅಮೂಲಾಗ್ರ ಬದಲಾವಣೆ ಬರಬೇಕು ಅಂತಂದ್ರೆ ನಮ್ಮ ಸಮಾಜದಲ್ಲಿ ಸಮಾಜಕ್ಕೋಸ್ಕರ ತಮ್ಮದೇ ಜೀವವನ್ನ ತ್ಯಾಗ ಮಾಡಿರುವಂತಹ ಸಾಕಷ್ಟು ಮಹಾನ್ ವ್ಯಕ್ತಿಗಳ ವಿಚಾರಗಳು ಇವತ್ತು ಸಮಾಜದಲ್ಲಿ ತರಬೇಕಾಗಿದೆ. ಸೊ ಸಾವಿತ್ರಿಬಾಯಿ ಫುಲೆ, ನೇತಾಜಿ ಸುಭಾಷ್ ಚಂದ್ರ ಬೋಸ್, ಭಗತ್ ಸಿಂಗ್, ಇನ್ನೂ ಹಲವಾರು ಜನರ ವಿಚಾರಗಳು ಇವತ್ತು ನಮ್ಮ ವಿದ್ಯಾರ್ಥಿ ಯುವ ಜನರಿಗೆ ತಲುಪಬೇಕಾಗಿದೆ. ಅಂತಹ ಮೌಲ್ಯಗಳ ಕುಸಿತ ಆಗಿರ್ಬೋದು. ಸೊ ಇವತ್ತು ಸಮಾಜದಲ್ಲಿ ಗೌರವ ಇಲ್ಲ, ಹೆಣ್ಣು ಮಕ್ಕಳಿಗೆ ಮೌಲ್ಯಗಳ ಕುಸಿತ ಕಾಣ್ತಾ ಇದೆ ಇವತ್ತು. ಸೊ ಇಂತಹ ಒಂದು ಕೊಳೆತು ಹೋಗ್ತಿರುವಂತ ಸಮಾಜದಲ್ಲಿ ಒಳ್ಳೆಯ ವಿಚಾರ, ಮೌಲ್ಯಗಳು ಬಂದ್ರೆ ಮಾತ್ರ ಸಮಾಜ ಬದಲಾಗೋಕೆ ಸಾಧ್ಯ ಆಗುತ್ತೆ ಅನ್ನೋದನ್ನ ಹೇಳ್ತಾ, ಅಖಿಲ ಭಾರತ ಮಹಿಳಾ ಸಾಂಸ್ಕೃತಿಕ ಸಂಘಟನೆ ಮಹಿಳೆಯರ ಮೇಲೆ ನಡೀತಕ್ಕಂಥ ದೌರ್ಜನ್ಯ ಅತ್ಯಾಚಾರಗಳನ್ನ ವಿರೋಧಿಸ್ತಾ ಬಂದಿದೆ, ಹೋರಾಟಗಳನ್ನ ಮಹಿಳಾ ಪರವಾಗಿ ಬೆಳೆಸ್ತಾ ಬಂದಿದೆ. ಸಮಾಜದ ಬೆಳವಣಿಗೆಯಲ್ಲಿ ಪುರುಷರೊಂದಿಗೆ ಮಹಿಳೆಯರು ಕೂಡ ಸಮಾನರು ಅಂತ ಪ್ರತಿಪಾದಿಸ್ತಾ ಬಂದಿದೆ. ಬನಶ್ರೀ, ಅಖಿಲ ಭಾರತ ಮಹಿಳಾ ಸಾಂಸ್ಕೃತಿಕ ಸಂಘಟನೆ ಜಿಲ್ಲಾ ಉಪಾಧ್ಯಕ್ಷ. ಭಾರತೀಯ ಮಹಿಳಾ ಒಕ್ಕೂಟ ಜಿಲ್ಲಾ
ಕಾರ್ಯದರ್ಶಿ ಮಂಜುಳಾ ವಸಳಿ ಮಾತಾಡ್ತಿರೋದು. ದಾವಣಗೆರೆ ಜಿಲ್ಲಾ ಚನ್ನಗಿರಿ ತಾಲೂಕು ಯಲ್ಲದೊಳ್ಳಿಯಲ್ಲಿ ಮಹಿಳೆಯೊಬ್ಬರ ಮೇಲೆ ಸಾಮೂಹಿಕವಾಗಿ ಅತ್ಯಾಚಾರವನ್ನು ಮಾಡಿದ್ದಾರೆ. ಇವತ್ತು ನಾವು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದ್ದೀವಿ. ಇದು ತಡವಾಗಿ ಬೆಳಕಿಗೆ ಬಂದಿರೋಂಥದ್ದು. ಇವತ್ತು ಏನು 10 ಜನ ಅರೆಸ್ಟ್ ಮಾಡಿದ್ದಾರೆ ಪೊಲೀಸ್ ಠಾಣೆಯಲ್ಲಿ. ಚನ್ನಗಿರಿ ತಾಲೂಕು ಬಸವಪಟ್ಟಣ ಪೊಲೀಸ್ ಅವರು ಏನು ಇವತ್ತು ಅವ್ರನ್ನ 10 ಜನನ ಅರೆಸ್ಟ್ ಮಾಡಿದ್ದಾರೆ. ಅವ್ರಿಗೆ ಉಗ್ರವಾದ ಒಂದು ಶಿಕ್ಷೆನ ಕೊಡಬೇಕು, ಅವ್ರಿಗೆ ಜೀವಾವಧಿ ಶಿಕ್ಷೆ ಕೊಡಬೇಕು. ಯಾಕಪ್ಪ ಅಂತಂದ್ರೆ ಇವತ್ತು ನಾವು ಸುಮಾರು ಪ್ರಕರಣಗಳನ್ನ ನೋಡ್ತಾ ಇದೀವಿ. ಮಗು ಮೇಲೆ ಅತ್ಯಾಚಾರ ಆಗ್ತಿರೋದು, ಮಕ್ಕಳ ಮೇಲೆ ಅತ್ಯಾಚಾರ ಆಗ್ತಿರೋದು, ವಯಸ್ಕರ ಮೇಲೆ ಅತ್ಯಾಚಾರ ಆಗ್ತಿರೋದು ನೋಡ್ತಾನೆ ಇದೀವಿ. ಅವ್ರನ್ನ ಜೈಲಿಗೆ ಕರ್ಕೊಂಡು ಹೋಗ್ತಾರೆ, ಬೇಲ್ ಮೇಲೆ ಹೊರಗೆ ಬರ್ತಾರೆ. ಬಂದು ಅವ್ರಿಗೆ ಯಾವುದೇ ಒಂದು ಹೆದರಿಕೆ ಇಲ್ಲ, ಕಾನೂನು ಬಗ್ಗೆ ಹೆದರಿಕೆ ಇಲ್ಲ. ಸೊ ಹಂಗಾಗಿ ಅವ್ರಿಗೆ ಒಂದು ನಿಕೃಷ್ಟವಾದ ಒಂದು ಶಿಕ್ಷೆನ ಕೊಟ್ರೆ ಜನಗಳು ಎಚ್ಚೆತ್ಕೊಂತಾರೇನೋ ಅಂತ ನನ್ನ ಒಂದು ಅನಿಸಿಕೆ. ನಾವು NFIW ಇಂದ ನಾವು ಈ ಒಂದು ಉಗ್ರವಾದ ಶಿಕ್ಷಣ ಕೊಡ್ಲಿಲ್ಲಪ್ಪ ಅಂತಂದ್ರೆ ನಾವು NFIW ಇಂದ ಇದನ್ನ ದೊಡ್ಡದಾಗಿ ಮುಷ್ಕರನ ಹಮ್ಮಿಕೊಂತೀವಿ. ಚನ್ನಗಿರಿ ತಾಲೂಕು ಯಲ್ಲದೊಳ್ಳಿ ಗ್ರಾಮದಲ್ಲಿ ಏನು ಒಬ್ಬ ಮಹಿಳೆಯ ಮೇಲೆ 10 ಜನ ಗ್ಯಾಂಗ್ ರೇಪ್ ಮಾಡುವ ಮುಖಾಂತರ ಇಡೀ ಸಮಾಜದಲ್ಲಿ ಒಂದು ತಲೆ ತಗ್ಗಿಸುವಂಥ ಘಟನೆ ಇವತ್ತು ದಾವಣಗೆರೆ ಜಿಲ್ಲೆಯಲ್ಲಿ ನಡೆದಿದೆ. ಇದು ಒಂದು ಪೈಶಾಚಿಕ ಕೃತ್ಯವಾಗಿದೆ. ಹಾಗಾಗಿ ಏನು ಆರೋಪಿತರಿಗೆ ಕಠಿಣ ಶಿಕ್ಷೆ ಕೊಡಿಸಲಿಕ್ಕೆ ಇಲಾಖೆ ಕ್ರಮ ಕೈಗೊಳ್ಳಬೇಕು, ಮಹಿಳೆಯರಿಗೆ ರಕ್ಷಣೆ ಸಿಗುವಂತಾಗಬೇಕು. ಇಡೀ ಸಮಾಜ ಒಂದು ತಲೆ ತಗ್ಗಿಸುವಂಥ ಒಂದು ಘಟನೆ ನಡೆದಿದೆ. ಹಾಗಾಗಿ ಈ ಜಿಲ್ಲೆಯಲ್ಲಿ ಈ ರೀತಿಯ ಪ್ರಕರಣಗಳನ್ನು ಮರುಕಳಿಸದ ಹಾಗೆ ಇಲಾಖೆ ಸೂಕ್ತ ಕ್ರಮ ವಹಿಸಬೇಕಂತ ಈ ಸಂದರ್ಭದಲ್ಲಿ ನಾವು ಇಲಾಖೆಯಲ್ಲಿ ಒತ್ತಾಯ ಮಾಡ್ತಿದ್ದೇವೆ. ಈ ರೀತಿಯ ಪ್ರಕರಣಗಳೇನಾದರೂ ನಡೆದರೆ ನಾವು ಕೂಡ ಕರ್ನಾಟಕ ದಲಿತ ಸಂಘ ಸಮಿತಿ ಉಗ್ರವಾದಂಥ ಹೋರಾಟವನ್ನು ಮಾಡಬೇಕಾಗ್ತದೆ ಅಂತಕ್ಕಂಥ ಒಂದು ಎಚ್ಚರಿಕೆಯನ್ನು ನಾವು ಸಂದರ್ಭದಲ್ಲಿ ಕೊಡ್ತಾ ಇದ್ದೀವಿ. ಮುಂದೆ ಈ ರೀತಿಯ ಘಟನೆಗಳ ಮರುಕಳಿಸಿದ ಹಾಗೆ ಇಲಾಖೆ ಕ್ರಮ ವಹಿಸಬೇಕು ಅಂತ ಈ ಸಂದರ್ಭದಲ್ಲಿ ನಾವು ಒತ್ತಾಯ ಮಾಡ್ತೀವಿ. ನಮ್ಮ ಹೆಸರು ಕುಲ್ವಾಡ ಮಂಜುನಾಥ್ ಅಂತ, ಕರ್ನಾಟಕ ದಲಿತ ಸಂಘ ಸಮಿತಿಯ ಜಿಲ್ಲಾ ಸಂಚಾಲಕರು. ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನಲ್ಲಿ ಏನು ನಡೆದಿದೆ, ಮಹಿಳೆಯ ಮೇಲೆ 10 ಜನರು ಗ್ಯಾಂಗ್ ರೇಪ್ ಏನು ಮಾಡಿದ್ದಾರೆ, ಅದು ಸಮಾಜ ತಲೆ ತಗ್ಗಿಸುವಂಥ ಘಟನೆ. ಈ ವ್ಯಕ್ತಿಗಳಿಗೆ ಕಾನೂನುಬದ್ಧವಾಗಿ ಅಂದರೆ ಕಾನೂನಿನ ಪ್ರಕ್ರಿಯೆಯಲ್ಲಿ ಕಠಿಣವಾದಂಥ ಶಿಕ್ಷೆಯನ್ನು ಕನಿಷ್ಠ 90 ದಿನದೊಳಗಡೆ ಈ 10 ಜನರಿಗೆ ನ್ಯಾಯಾಲಯ ಒಂದು ಶಿಕ್ಷೆಯನ್ನು ಕೊಡಬೇಕು. ಹಾಗೆಯೇ ಆ ಮಹಿಳೆಗೆ ಸರ್ಕಾರದಿಂದ ಪರಿಹಾರವನ್ನು ಕೊಡಬೇಕು ಮತ್ತು ಅವರಿಗೆ ರಕ್ಷಣೆ ಕೊಡಬೇಕು ಆ ಕುಟುಂಬಕ್ಕೆ. ಹಾಗೆಯೇ ಪರಿಹಾರವನ್ನು ಸಹ ಕೊಡಬೇಕು. ರಾಜ್ಯ ಸರ್ಕಾರ ಭಾಳ ಗಂಭೀರವಾಗಿ ಈ ಕೇಸನ್ನು ಪರಿಗಣಿಸಬೇಕು. ಅವರಿಗೆ ಯಾವುದೇ ರೀತಿಯ ಬೇಲ್ ಸಿಗಬಾರ್ದು. ಆ ರೀತಿಯಲ್ಲಿ ಕೋರ್ಟ್ನಲ್ಲಿ ಅವರಿಗೆ ಸಾಕ್ಷಿಗಳನ್ನು ಒದಗಿಸಬೇಕು. ಇಲ್ಲದಿದ್ದರೆ ರಾಜ್ಯಾದ್ಯಂತ ಮಹಿಳೆಯ ಪರವಾಗಿ ಮತ್ತು ಇನ್ನುಳಿದಂಥ ಮಹಿಳೆ ಮತ್ತು ಮಕ್ಕಳ ಪರವಾಗಿ ದೊಡ್ಡ ಹೋರಾಟವನ್ನು ಕೈಗೊಳ್ಳಬೇಕಾಗುತ್ತೆ. ಸರ್ಕಾರ ಎಚ್ಚೆತ್ತುಕೊಳ್ಬೇಕು ಮತ್ತು ದಾವಣಗೆರೆ ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ತಕ್ಷಣ ಕ್ರಮ ತಗೊಂಡು ಅವರಿಗೆ 10 ಜನರಿಗೆ ಈ ಒಂದು ಕೃತ್ಯವನ್ನು ಖಂಡಿಸಿ ಬಲವಾದ ಶಿಕ್ಷೆಯನ್ನು ಕೊಡಬೇಕು ಅಂತ ಹೇಳಿ ಒತ್ತಾಯಿಸ್ತೇನೆ. ಕರಿಬಸಪ್ಪ, ಅಸಂಘಟಿತ ವಲಯದ ಬಿಡಿ ಕಾರ್ಮಿಕರು ಮತ್ತು ಇತರೆ ಕಾರ್ಮಿಕರ ಜೊತೆ ಕೆಲಸ ಮಾಡ್ತೀನಿ. ನಮಸ್ಕಾರ. ಯಲ್ಲದಹಳ್ಳಿ ಗ್ರಾಮದಲ್ಲಿ ನಡೆದಂತಹ ಸಾಮೂಹಿಕ ಅತ್ಯಾಚಾರವನ್ನು ಕರ್ನಾಟಕ ಸರ್ಕಾರಿ ಶಾಲೆ ಉಳಿಸಿ ಹೋರಾಟ ಸಮಿತಿ ಈ ಮೂಲಕ ಉಗ್ರವಾಗಿ ಖಂಡಿಸ್ತಾ ಇದೆ. ಏನು ಈ ದಿನ ಚನ್ನಗಿರಿಯಲ್ಲಿ ನಡೆದಂಥ ಸಾಮೂಹಿಕ ಅತ್ಯಾಚಾರ ಇದೆಯಲ್ಲ, ಅದು ನಾಗರಿಕ ಸಮಾಜಕ್ಕೆ ಒಂದು ಕಳಂಕವಾಗಿದೆ. ಇದು ಒಂದು ಹೇಯವಾದಂತಹ ಕ್ರೂರ ಹಾಗೂ ಅಮಾನವೀಯ ಅಪರಾಧವಾಗಿದೆ ಅಂತೇಳಿ ಈ ಮೂಲಕ ನಾವು ಹೇಳ್ತಾ ಇದ್ದೇವೆ. ಅದೇ ರೀತಿಯಾಗಿ ಈ ದಿನ ನಾವು ನೋಡ್ತಿದ್ದೀವಿ, ಮಹಿಳೆಯರ ಗೌರವ, ಅವರ ಮೂಲಭೂತ ಹಕ್ಕುಗಳ ರಕ್ಷಣೆ ಹಾಗೂ ಅವರ ಭದ್ರತೆಯ ರಕ್ಷಣೆ ವಿಚಾರದಲ್ಲಿ ನೇರವಾದಂತಹ ದಾಳಿಗಳು ನಡೀತಾ ಇದ್ದಾವೆ. ಹಾಗಾಗಿ ನಮ್ಮ ದಾವಣಗೆರೆ ಜಿಲ್ಲಾ ಪೊಲೀಸ್ ಇಲಾಖೆ ಈ ತಕ್ಷಣವೇ ಈ ಏನು ಒಂದು ಸಾಮೂಹಿಕ ಅತ್ಯಾಚಾರದಲ್ಲಿ ಭಾಗಿಯಾಗಿರ್ತಕ್ಕಂತಹ ಎಲ್ಲ ಆರೋಪಿಗಳನ್ನು ತಕ್ಷಣವೇ ಬಂಧಿಸಬೇಕು. ಅದೇ ರೀತಿಯಾಗಿ ನಿಷ್ಪಕ್ಷಪಾತವಾದಂತಹ ತನಿಖೆಯನ್ನು ನಡೆಸಿ ಸಂತ್ರಸ್ತೆಗೆ ನ್ಯಾಯವನ್ನು ದೊರಕಿಸಿಕೊಡ್ಬೇಕು. ಆ ಎಲ್ಲ ಆರೋಪಿಗಳಿಗೆ ಉಗ್ರವಾದಂತಹ ಶಿಕ್ಷೆಗೆ ಒಳಪಡಿಸ್ಬೇಕಂತೇಳಿ ಈ ಮೂಲಕ ಕರ್ನಾಟಕ ಸರ್ಕಾರಿ ಶಾಲೆ ಉಳಿಸಿ ಹೋರಾಟ ಸಮಿತಿ ಒತ್ತಾಯಿಸ್ತಾ ಇದೆ. ಅತ್ಯಾಚಾರಕ್ಕೆ ಒಳಗಾದಂತಹ ಮಹಿಳೆಗೆ ಏನು ನಮ್ಮ ಜಿಲ್ಲಾ ಪೊಲೀಸ್ ಇಲಾಖೆ ಸೂಕ್ತವಾದಂತಹ ಕಾನೂನಿನ ನೆರವನ್ನು ನೀಡಬೇಕು.
ಅವರಿಗೆ ವೈದ್ಯಕೀಯ ನೆರವನ್ನು ನೀಡಿ ಅವರಿಗೆ ಒಂದು ನ್ಯಾಯವನ್ನು ದೊರಕಿಸ್ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕಂತೇಳಿ ನಾವು ಈ ಮೂಲಕ ಒತ್ತಾಯಿಸ್ತಿದ್ದೇವೆ. ನನ್ನ ಹೆಸರು ಲಿಂಗರಾಜು, ಕರ್ನಾಟಕ ಸರ್ಕಾರಿ ಶಾಲೆ ಉಳಿಸಿ ಹೋರಾಟ ಸಮಿತಿ, ದಾವಣಗೆರೆ. ನಿಜವಾಗ್ಲೂ ಕೂಡ ಇವತ್ತು ನಡೆದಿರುವಂಥ ಘಟನೆ 3ನೇ ತಾರೀಕಿಗೆ ಆಗಿರುವಂಥ ಘಟನೆ ಇವತ್ತು 9ನೇ ತಾರೀಕು ಇವಾಗ ಇತ್ತೀಚೆಗೆ ಬೆಳಕಿಗೆ ಬಂದಿದೆ. ಇಡೀ ನಾಗರಿಕ ಸಮಾಜ ತಲೆ ತಗ್ಗಿಸುವಂತ ಘಟನೆ ಇದು. ಯಾಕಂತಂದ್ರೆ ನಾವು ಎಲ್ಲೋ ಒಂದ್ ಕಡೆ ಕೇಳ್ತಾ ಇದ್ವಿ, ನೋಡ್ತಾ ಇದ್ವಿ, ಅಂದ್ರೆ ಈ ತರ ಸಾಮೂಹಿಕ ಅತ್ಯಾಚಾರವನ್ನು ನಡೀತಾ ಇರುವಂತದ್ದು. ಇವತ್ತೇನಾಗ್ತಾ ಇದೆ ಅಂತಂದ್ರೆ ನಾವು ಎಲ್ಲಿ ವಾಸ ಮಾಡ್ತಾ ಇದ್ವಿ ಅಲ್ಲಿ ಹತ್ರ ಇರುವಂತದ್ದು ಕೂಡ ಇಲ್ಲಿ ಈ ತರ ಘಟನೆಗಳು ಕೂಡ ನಡೀತಾ ಇರುವಂತದ್ದು. ಯಾಕಂತಂದ್ರೆ ಇವತ್ತು ಇರುವಂತ ಕಾನೂನುಗಳು ತುಂಬಾ ಕಟ್ಟುನಿಟ್ಟಾಗಿ ಕ್ರಮವನ್ನು ತಗೊಂಡ್ರೆ ನಿಜವಾಗ್ಲೂ ಈ ತರ ಕೃತ್ಯವನ್ನು ಮಾಡೋನು 100 ಸತಿ ಯೋಚನೆ ಮಾಡಬೇಕಾಗುತ್ತದೆ. ಅದಕ್ಕಾಗಿ ಇವತ್ತು ನಾವು ಇಡೀ ನಮ್ಮ ನೆರಳು ಬಿಡಿ ಕಾರ್ಮಿಕರ ಯೂನಿಯನ್ ಇಂದ ಈ ಘಟನೆಯನ್ನು ನಿಜವಾಗ್ಲೂ ಕೂಡ ನಾವು ಖಂಡಿಸ್ತೀವಿ. ನೊಂದ ಮಹಿಳೆಗೆ ನಿಜವಾಗ್ಲೂ ನ್ಯಾಯ ಸಿಗಬೇಕು. ಯಾರು ಅಪರಾಧವನ್ನು ಎಸಗಿದ್ದಾರೆ ಅವ್ರ ಮೇಲೆ ಕಾನೂನುಬದ್ಧವಾದ ಕ್ರಮವನ್ನು ತಗೋಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.